ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನೆರೆದಿರ್ತಕ್ಕಂತಹ ಮೊದಲನೇದಾಗಿ ನಮ್ಮ ನೆಚ್ಚಿನ ಕಾರ್ಯನಿರ್ವಾಹಕ ಅಭಿಯಂತರರೇ ಹಾಗೂ ನನ್ನ ಎಲ್ಲ ಇತರರಾದಂತಹ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ನಾವು ಇಷ್ಟನೇ ಭಾಷಣ ಮಾಡಿಲ್ಲ, ಅದನ್ನೇ ರಿಪೀಟ್ ಮಾಡಬೇಕಾಗುತ್ತೆ. ಅದನ್ನು ಕೇಳಿದವರು ಸ್ವಲ್ಪ ತಾಳ್ಮೆ ಇದ್ಬಿಡಿ ಅಷ್ಟೇ, ಯಾಕಂದರೆ ಅದೇ ರಿಪೀಟ್ ಆಗುತ್ತೆ. ಈಗ ಈ ಸಂವಿಧಾನ ಅನ್ನೋದು ಎಲ್ರಿಗೂ ಕೂಡ ಸಮಾನತೆ ಕಲ್ಪಿಸೋಕ್ಕೋಸ್ಕರ ಮಾಡಿರೋದು ಸಂವಿಧಾನ. ಯಾಕಂದರೆ ನಮ್ಮ ಭಾರತ ಸಂವಿಧಾನ ಅಷ್ಟು ಸರಳ ಇರಲಿಲ್ಲ ಮಾಡೋದು. 108 ಭಾಷೆಗಳಿವೆ, 108 ಸಂಸ್ಕೃತಿ, ಅವುಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಸಂವಿಧಾನ ಬರೀಬೇಕು ಅಂತಂದರೆ ಅಷ್ಟು ಸರಳವಾದ ಮಾತಲ್ಲ. ಈ ಸಂವಿಧಾನ ಇಡೀ ಜಗತ್ತಿನಲ್ಲೇ ಚರ್ಚೆ ಆಗುತ್ತೆ, ಹೆಂಗೆ ನಡ್ಸ್ಕೊಂಡು ಹೋಗ್ತಾರೆ. ಓವರ್ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯಾ ಸ್ಫೋಟ ಕೂಡ ಆಗಿದೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಈ ಸಂವಿಧಾನದ ಮೂಲಕ ಇಷ್ಟು ಶಾಂತಿಯುತ ದೇಶವಾಗಿ ನಾವು ನಡ್ಸ್ಕೊಂಡ್ರೆ ಇದು ನಿಜವಾಗ್ಲೂ ಒಂಥರ ಗ್ರೇಟ್. ನಾವು ನಮ್ಮನ್ನು ನಾವೇ ಅಂದ್ಕೊಂಡ್ರೆ ನಮ್ಮೆಲ್ಲ ರೋಗ ಹೇಳ್ತೀವಿ. ಇಷ್ಟು ಒಂದು ವ್ಯಾಲ್ಯೂಬಲ್ ಸಂವಿಧಾನ ನಮ್ಮದಿರೋದು. ಇದೇ ಥರ ನಮಗೆ 50ನೇ ಇಸ್ವಿಯಲ್ಲಿ ನಾವು ಸಂವಿಧಾನ ಮಾಡ್ಕೊಂಡ್ವಿ. ಪ್ರಜಾಪ್ರಭುತ್ವದ ಮೂಲಕ ಎಲ್ಲ ಆಳ್ವಿಕೆನ ಜನಗಳಿಗೆ ಕೊಟ್ಟಿದ್ದಾರೆ. ಯಾರೋ ಒಬ್ಬ ರಾಜ ಆಳಲಿಲ್ಲ, ಎಲ್ಲ ಆಳ್ವಿಕೆ ಜನಗಳಿಗೆ ಕೊಟ್ಟು ಅಲ್ಲೇ ಒಂದು ಸಂವಿಧಾನದಲ್ಲಿ ಒಂದು ರೂಪುರೇಷೆ ಮಾಡ್ಕೊಂಡು ಕಾರ್ಯಗಳಿಗೆ ನಾನು ಬರ್ತಾ ಕೇಳಿದೆ, 3 ಭಾಗಗಳಾಗಿ ಅಂಗಗಳಾಗಿ ಅದನ್ನು ವಿಂಗಡಣೆ ಮಾಡಿಕೊಂಡು ಆದ್ದರಿಂದ ಅದರ ಮಧ್ಯದಲ್ಲಿ ನಾವೆಲ್ಲ ನಮ್ಮ ಜೀವನವನ್ನು ಮಾಡ್ತಾಯಿದ್ವಿ. 50ನೇ ಇಸ್ವಿ ಬಂತು. ಆಮೇಲೆ 70ನೇ ಇಸ್ವಿಯಲ್ಲಿ ಮತ್ತೇನಾಗಿದೆ, ತಿನ್ನಲಿಕ್ಕೆ ದವಸ ಧಾನ್ಯದ ಪರಿಸ್ಥಿತಿ ಬಂತು. ಜನಗಳು ಜಾಸ್ತಿ ಇದ್ದಾರೆ, ದವಸ ಧಾನ್ಯ ಇರ್ತಿಲ್ಲ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ ಗ್ರೀನ್ ರೆವಲ್ಯೂಷನ್ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮುಂದುವರಿದ ಇವತ್ತಿನ ದಿನ ಯಾವಾಗಲೂ ಕೂಡ ಯಾರೂ ಕೂಡ ನಮ್ಮ ಸುತ್ತಮುತ್ತ ವಾತಾವರಣ ನಾವು ನೋಡಲಿ, ಯಾರೂ ಕೂಡ ನಾವು ಮೋಸ ಮನಸ್ತಾ ಇಲ್ಲ. ಎಲ್ರಿಗೂ ಅನ್ನ ಕಾಳು ಬೇಳೆ ಸಿಗ್ತಾ ಇರೋದು. ಹಂಗಿದ್ದಿದ್ರಲ್ಲಿ ನಾವು ಇವತ್ತಿನ ದಿನ ಏನಾಗಿದ್ದೀವಿ, ಮುಂದುವರಿಯುತ್ತಿರುವ ದೇಶ ಅಂತಾಗಿದೆ. ನಾವೆಲ್ಲ ನಮ್ಮ ಒಂದು ಮಾಡ್ತಕ್ಕಂಥ ಸಣ್ಣ ಸಣ್ಣ ಕರ್ತವ್ಯದಲ್ಲಿ ನಮ್ಮನ್ನು ನಾವು ನಮ್ಮ ದೇಶಕ್ಕೆ ಮಾಡ್ತಿರೋ ಕರ್ತವ್ಯ ಅಂತ ಅಂದ್ಕೊಳ್ತಾ ನಮ್ಮ ಹಳ್ಳಿ ಸೇವೆ ಏನು ಮಾಡ್ತೀವಲ್ಲ ಅದರಲ್ಲಿ ನಾವು ಬರೀ 10% ಪ್ರಾಮಾಣಿಕತನ ಮತ್ತು ಒಂದು ಶಿಸ್ತಿನಿಂದ ನಮ್ಮ ಅಂತಃಕರಣಕ್ಕೆ ಕೇಳ್ಕೊಂಡು ಇವತ್ತು ನಾನು ಮಾಡಿದ್ದು ಕೆಲಸ ಸಮಾಜಕ್ಕೆ ಒಳ್ಳೆಯದಾಗಲಿದೆ, ನನ್ನ ಕರ್ತವ್ಯದಲ್ಲಿ ಯಾವುದೇ ಒಂದು ಸುದ್ದಿ ಇಲ್ಲ, ನೀಟಾಗಿ ಮಾಡ್ಕೊಂಡು ಇವತ್ತು ನೆಮ್ಮದಿಯಿಂದ ದಿನ ಪ್ರತಿದಿನ ಆ ಶಿಸ್ತು, ಪ್ರಾಮಾಣಿಕತನ, ಅಂತಃಕರಣ 3ರಿಂದ ನಾವು ದಿನ ನಮ್ಮ ಕರ್ತವ್ಯ ನಿಭಾಯಿಸಿದ್ದೆ ಆದಲ್ಲಿ ಅವತ್ತು ರಾತ್ರಿ ನಮ್ಮ ನಿದ್ದೆನೂ ಕೂಡ ಚೆನ್ನಾಗಿ ಬರ್ತದೆ. ಈ ದೇಶ ಒಂದಲ್ಲ ಒಂದಿನ ಎಲ್ಲರದ್ದು ಅಳಿಲು ಸೇವೆಯಿಂದ, ಎಲ್ಲರ ಕೊಡುಗೆಯಿಂದ ಇಡೀ ದೇಶದ ಕೊಡುಗೆ ಏನಾಗ್ತದೆ ಮತ್ತು ನಮ್ಮ ದೇಶದ ಉನ್ನತೀಕರಣಕ್ಕೆ ಬಹಳ ನಮಗೆ ಅನುಕೂಲ ಆಗ್ತದೆ. ಈಗ ತಾನೇ ಶೃಂಗಸಭೆಗಳು ಮಾತು ಅಲ್ಲಿ ಮಾತಾಡುವಾಗ ಆ ವರ್ಡ್ ಭಾಳ ಚೆನ್ನಾಗಿದೆ, ಮತ್ತೆ ರಿಪೀಟ್ ಮಾಡ್ತೇನೆ. ನಮ್ಮ ಭಾರತದ ಒಂದು ಭಾರತ ಯಾವ ಸ್ಟೇಜಲ್ಲಿ ಎಷ್ಟು ಮುಂದುವರೆದಿದೆ ಅಂತ ಕೇಳೋಕ್ಕೆ ನಾವು ಎಷ್ಟು ಜನರೇಷನ್ ಮಾಡ್ತೀವೋ ಗೊತ್ತು. ಆ ಜನರೇಷನ್ ಮಾಡಿದ್ದು ಎಷ್ಟು ಕನ್ಸಂಪ್ಷನ್ ಆಗಿದೆ ಅದ್ರ ಮೇಲೆ ಡಿಸೈಡ್ ಕೂಡ ಆಗ್ತದೆ. ಇದು ವ್ಯಾಲ್ಯೂಬಲ್ ವರ್ಡ್. ಸಾರಿಗೆ ಅಭಿನಂದನೆಗಳು. ಈ ರೀತಿಯಲ್ಲಿ ನಮ್ಮ ಕರ್ತವ್ಯದಲ್ಲಿ ನಾವು ನಿಷ್ಠೆ ಮತ್ತು ಕಾಳಜಿ ಮತ್ತು ಪ್ರಾಮಾಣಿಕತನ, ಅಂತಃಕರಣ ಇವುಗಳಿಂದ ನಾವು ನಿಷ್ಠೆ ಮಾಡಿದ್ದೇ ಆಗಲಿ ದೇಶ ಮುಂದುವರಿಯೋದ್ರಲ್ಲಿ 2 ಮಾತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಳಿದ ಸೇವೆಯನ್ನು ಕೊಡ್ತಾ ದೇಶದ ಒಂದು ಉನ್ನತಿಗೆ ನಾವೆಲ್ಲರೂ ಭಾಗಿಯಾಗೋಣ, ಎಲ್ಲ ಒಗ್ಗೂಡೋಣ ಅಂತ ಹೇಳ್ತಾ ಮಾತನ್ನ ಎಲ್ಲರಿಗೂ ನನಗೆ ಅವಕಾಶ ಕೊಟ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ